ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಎಜುಕೇಷನ್. ನಾನು ರಾಹುಲ್ ದಯಾನ್. ಇವತ್ತು ಭಾರತೀಯ ಯುವ ಜನತೆಯ ಯಶಸ್ಸಿನ ಕನಸು ಕೇವಲ ದೇಶದ ಗಡಿಗೆ ಸೀಮಿತವಾಗಿಲ್ಲ. ಟರ್ನ್ ಗ್ರೂಪ್ ನಡೆಸಿದ ಇತ್ತೀಚಿನ ಅಧ್ಯಯನದ ಪ್ರಕಾರ 52% ಯುವ ಭಾರತೀಯರು ವಿದೇಶಿ ನೆಲದಲ್ಲಿ ತಮ್ಮ ವೃತ್ತಿ ಜೀವನ ರೂಪಿಸಿಕೊಳ್ಳೋಕೆ ಹಾತೊರಿತಾ ಇದ್ದಾರೆ. ಉತ್ತಮ ಸಂಬಳ, ವೃತ್ತಿ ಜೀವನದ ಬೆಳವಣಿಗೆ ಮತ್ತು ಸುಧಾರಿತ ಜೀವನ ಮಟ್ಟದ ಹುಡುಕಾಟದಲ್ಲಿ ಜಾಗತಿಕ ವೇದಿಕೆ ಏರೋಕೆ ಯುವಕರು ಸಜ್ಜಾಗ್ತಿರೋದು ಈ ವರದಿಯಿಂದ ಅದು ಸ್ಪಷ್ಟವಾಗಿದೆ. ಇನ್ನು ಟರ್ನ್ ಗ್ರೂಪ್ ಸಮೀಕ್ಷೆ ಏನಿದೆ ಅಂತ ನಾವು ನೋಡೋ ಹಾಗಿದ್ರೆ, ಈ ಸಮೀಕ್ಷೆಯಲ್ಲಿ ಭಾಗವಹಿಸಿದವರ ಪೈಕಿ 46% ಮಂದಿ ಹೆಚ್ಚಿನ ಆದಾಯದ ಮೂಲಕ ಆರ್ಥಿಕ ಪ್ರಗತಿ ಸಾಧಿಸೋದು ತಮ್ಮ ಮುಖ್ಯ ಗುರಿ ಅಂತ ತಿಳಿಸಿದ್ದಾರೆ. ಇನ್ನುಳಿದಂತೆ 34% ಮಂದಿ ಅಂತಾರಾಷ್ಟ್ರೀಯ ಮಟ್ಟದ ಕೆಲಸದ ಅನುಭವದಿಂದ ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನಕ್ಕೇರೋಕೆ ಬಯಸ್ತಾ ಇದ್ದಾರೆ. ವೈಯಕ್ತಿಕ ಆದ್ಯತೆಗಳು ಸಹ ಕೆಲವರಿಗೆ ಪ್ರೇರಣೆಯಾಗಿದ್ದು, ಒಟ್ಟಾರೆ ಸುಸ್ಥಿರ ಭವಿಷ್ಯದ ಕನಸು ಯುವಜನತೆಯನ್ನ ವಿದೇಶಕ್ಕೆ ಸೆಳೀತಾ ಇದೆ. ಆಶ್ಚರ್ಯಕರ ಸಂಗತಿ ಏನಂದರೆ, ಭಾರತೀಯ ಯುವಕರ ವಿದೇಶಿ ಆಯ್ಕೆಗಳಲ್ಲಿ ಈಗ ದೊಡ್ಡ ಬದಲಾವಣೆ ಕಂಡುಬಂದಿದೆ. ಒಮ್ಮೆ ಅಮೆರಿಕವೇ ಮೊದಲ ಆಯ್ಕೆಯಾಗಿದ್ದ ಕಾಲ ಇತ್ತು. ಆದರೆ ಈಗ 43% ಯುವಕರು ಜರ್ಮನಿಯತ್ತ ಮುಖ ಮಾಡಿದ್ದಾರೆ. ನಂತರದ ಸ್ಥಾನಗಳಲ್ಲಿ UK 17%, ಜಪಾನ್ 9% ಇದ್ದರೆ, ಅಚ್ಚರಿ ಅನ್ನೋ ಥರ ಅಮೆರಿಕಾಗೆ ಕೇವಲ 4% ಜನ ಮಾತ್ರ ಆದ್ಯತೆ ನೀಡ್ತಾ ಇದ್ದಾರೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತೀಯ ಪ್ರತಿಭೆಗೆ ಭಾರೀ ಬೇಡಿಕೆ ಇದೆ ಅಂತ 57% ಜನರು ಬಲವಾಗಿ ನಂಬಿದ್ದಾರೆ ಅನ್ನೋದಂತೂ ಖಂಡಿತವಾಗಲೂ ಸ್ಪಷ್ಟ. ವಿದೇಶಕ್ಕೆ ತೆರಳೋ 61% ಮಂದಿ 2ನೇ ಮತ್ತು 3ನೇ ಹಂತದ ಸಣ್ಣ ನಗರಗಳಿಂದ ಬಂದವರಾಗಿದ್ದಾರೆ. ದೆಹಲಿಯಿಂದ 17%, ದಕ್ಷಿಣ ಭಾರತದಿಂದ 9% ಮತ್ತು ಈಶಾನ್ಯ ರಾಜ್ಯಗಳು 9% ನರ್ಸಿಂಗ್ ಪ್ರತಿಭೆಯ ಪ್ರಮುಖ ಮೂಲಗಳಾಗಿ ಹೊರಹೊಮ್ಮಿವೆ. ಸಣ್ಣ ನಗರಗಳಿಂದ ಜಾಗತಿಕ ಮಟ್ಟದ ಆಸ್ಪತ್ರೆಗಳವರೆಗೆ ಬೆಳೀತಾ ಇರುವಂಥ ಇವರ ಹಂಬಲ ಗಮನಾರ್ಹವಾಗಿದೆ. ಆದರೆ ಈ ಹಾದಿ ಅಂದುಕೊಂಡಷ್ಟು ಸುಲಭದ್ದಲ್ಲ. ವಿದೇಶಕ್ಕೆ ಹೋಗೋ ಹಂಬಲ ಇದ್ದರೂ ಯುವಕರು ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಮುಖ್ಯವಾಗಿ ಭಾಷೆಯ ಅಡೆತಡೆಗಳು ಮತ್ತು ಮೋಸದ ಉದ್ಯೋಗ ಏಜೆನ್ಸಿಗಳ ಭಯ. ಇದೆಲ್ಲವೂ ಕೂಡ ಇವರನ್ನು ಹೆಚ್ಚಾಗಿ ಕಾಡ್ತಾ ಇದೆ. ಇದರೊಂದಿಗೆ ಸರಿಯಾದ ಮಾರ್ಗದರ್ಶನದ ಕೊರತೆ ಕೂಡ ದೊಡ್ಡ ಅಡೆತಡೆಯಾಗಿದೆ. ಆದಾಗ್ಯೂ ಈ ಸವಾಲುಗಳನ್ನು ಮೀರಿ ಜಾಗತಿಕ ನಾಗರಿಕರಾಗಿ ಬೆಳೆಯುವ ಛಲ ಭಾರತೀಯ ಯುವ ಶಕ್ತಿಯಲ್ಲಿ ಎದ್ದು ಕಾಣ್ತಾ ಇದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.